ಹಾಯ್ ಎವ್ರಿವನ್, ಇದು ಬಂದು ಶ್ರೀರಾಮನವಮಿ ಹಬ್ಬದ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಹಬ್ಬ ಅಂದ್ರೆ ಟ್ರೆಡಿಷ್ನಲ್ ಅಟೈರ್ ಅಲ್ವಾ, ಸೊ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿ ಇನ್ನೇನು ದೇವ್ರ ನೈವೇದ್ಯ ಮಾಡಿಬಿಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ. ಸೊ ಈ ಹಬ್ಬ ಅಂತಂದ್ರೆ ನೀರು ಮಜ್ಜಿಗೆ, ಪಾನಕ, ಅವ್ರ ಹೆಸರು ಬೇಳೆ ಎಲ್ಲ ಮಾಡ್ತಾರಲ್ವಾ. ಸೊ ಕರ್ಬೂಜಣ್ಣನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ಸೊ ಇದಕ್ಕೆ 1 ಕಪ್ ಬೆಲ್ಲ ಆ್ಯಂಡ್ 2ರಿಂದ 3 ಏಲಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಬೇಕು. ಸೊ ಇದಕ್ಕೆ ಬೇಕಿದ್ರೆ ಸ್ವಲ್ಪ ನಿಂಬೆಹಣ್ಣು ಆ್ಯಂಡ್ ಸ್ವಲ್ಪ ಡ್ರೈ ಜಿಂಜರ್ ಪೌಡರ್ನ ಕೂಡ ಸೇರಿಸ್ಕೊಳ್ಬೋದು. ಸೊ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಕರ್ಬೂಜ ಹಣ್ಣು ಪಾನಕ ಮುಗೀತು. ಸೊ ಫಸ್ಟ್ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಎತ್ತಿಟ್ಬಿಡ್ತಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಕೋಸಂಬರಿನೂ ಮಾಡಿಬಿಡೋಣ ಅಂತಂದ್ಬಿಟ್ಟು ಹಿಂದಿನ ದಿನನೇ ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ರೆಡಿ ಮಾಡಿಬಿಟ್ಟೆ. ಈ ರೆಸಿಪಿ ಆಲ್ರೆಡಿ ಶೇರ್ ಏನು ಮತ್ತೆ ಹೇಳೋದಕ್ಕೆ ಹೋಗ್ತಿಲ್ಲ. ಸೊ ಈ ದೇವ್ರ ನೈವೇದ್ಯಕ್ಕೆ ಅಂತ ಎತ್ತಿಟ್ಕೊಂಡೆ. ಸೊ ಇದ್ರ ಜೊತೆಗೆ 3 ನೈವೇದ್ಯ ಇಡಬೇಕು ಅಂತಂದ್ಬಿಟ್ಟು ರಸಾಯನ ಕೂಡ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಇದಕ್ಕೆ ನೆನೆಸಿರೋ ಅವಲಕ್ಕಿ, ಸ್ವಲ್ಪ ದ್ರಾಕ್ಷಿ ಆ್ಯಂಡ್ 2ರಿಂದ 3 ಬಾಳೆಹಣ್ಣು ಆ್ಯಂಡ್ 4ರಿಂದ 5 ಸ್ಪೂನ್ ಕೊಬ್ಬರಿ ಆ್ಯಂಡ್ ಸಣ್ಣಗೆ ಹೆಚ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊತಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಹನಿನ ಸೇರಿಸ್ಕೊತಿದ್ದೀನಿ. ಬೇಕಿದ್ರೆ ನೀವು ಬೆಲ್ಲ ಆರ್ ಸಕ್ಕರೆನ ಸಹ ಸೇರಿಸ್ಕೊಳ್ಬೋದು. ಸೊ ಇದನ್ನು ಚೆನ್ನಾಗಿ ಕಲಸಿಟ್ರೆ ರಸಾಯನ ಮುಗೀತು. ಸೊ ಇದನ್ನು ಅರೇಂಜ್ ಮಾಡ್ಕೊಳ್ತಿದ್ದೆ. ಸೊ ಶ್ರೀರಾಮನವಮಿ ಹಬ್ಬ ಮಿಡ್ ಸಮ್ಮರಲ್ಲಿ ಬರೋದ್ರಿಂದ ಬಿಸಿ ಇರುತ್ತಲ್ವ, ಅದಕ್ಕೆ ಸಾತ್ವಿಕ ಆಹಾರನ ಸೇರಿಸಿದ್ರೆ ಬಾಡಿ ಹೀಟ್ ಎಲ್ಲ ಕಡಿಮೆ ಆಗಲಿ, ದೇಹ ತಂಪಾಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಪ್ರಿಪೇರ್ ಮಾಡ್ಕೊಳ್ತಾರೆ. ಸೊ ಎಲ್ಲ ಮುಗೀತು. ಸೊ ಇನ್ನು ದೇವ್ರ ಪಟ್ಟಕ್ಕೆಲ್ಲ ಅಲಂಕಾರ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ತಿದ್ದೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಹಬ್ಬ ಅಂದ್ರೆ ಒಂದು ಪಾಸಿಟಿವ್ ಫೀಲ್ಸ್ ಅಲ್ವಾ ಮನೇಲಿ. ಸೊ ಅದನ್ನೆಲ್ಲ ಮುಗಿಸಿ ಆಮೇಲೆ ದೇವ್ರ ಇನ್ನು ಮೇನ್ ಡೋರ್ಗೂ ಕೂಡ ಸ್ವಲ್ಪ ಹೂನ ಹಾಕಬೇಕಿತ್ತು ಅಂತ ಅದನ್ನು ಅರೇಂಜ್ ಮಾಡ್ಕೊಂಡ್ಬಿಟ್ಟೆ. ಸೊ ಇದಾಗಿತ್ತು ನಮ್ಮ ಪುಟ್ಟದಾಗಿ ಸಿಂಪಲ್ ಆಗಿ ಶ್ರೀರಾಮನವಮಿ ಹಬ್ಬ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.